ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿದೆ. ಒಂದು ನಿಮಿಷನೂ ಬಿಡ್ದಂಗೆ ಮಳೆ ಬರ್ತಾನೆ ಇದೆ. ಆಚೆ ಎಲ್ಲೋಗೋದಕ್ಕೂ ಆಗೋದಿಲ್ಲ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿ 1 ವೀಕ್ ಆಯಿತು. ಸೊ ನನಗೆ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸೊ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಮಳೆ ಸ್ಟಾರ್ಟ್ ಆದಾಗ ನಾನು ವಿಡಿಯೋ ಮಾಡಿದ್ದು, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಬೆಳಗ್ಗೆಯಿಂದನೂ ಮಳೆ ಸುರಿತಾನೆ ಇತ್ತು. ಮಳೆ ಅಂದರೆ ಒಂಥರ ಖುಷಿ, ನೋಡೋದಕ್ಕೆ ಕೂಡ ಖುಷಿ. ನನಗಂತೂ ಮಳೆ ಅಂದರೆ ತುಂಬ ಇಷ್ಟ. ಸೊ ಮಳೆಯಲ್ಲಿ ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು ತುಂಬಾ ಇಷ್ಟ ಆಗ್ತಿತ್ತು. ವರ್ಕ್ ಮಾಡುವಾಗ್ಲೂ ನಾನು ಮಳೇಲಿ ನೆನ್ಕೊಂಡು ಹೋಗೋದು, ಟ್ರಾವೆಲ್ ಮಾಡೋದು ತುಂಬ ಇಷ್ಟ. ಸೊ ಪಾಪುಗೆ ಮಳೆ ನೋಡಬೇಕಂತೆ, ಮಳೇಲಿ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ. ಸೊ ಅವ್ನು ಚಿಕ್ಕವನಾಗಿರೋದ್ರಿಂದ ಮಳೇಲಿ ಆಟ ಆಡೋದಕ್ಕೆಲ್ಲ ಬಿಡೋದಿಲ್ಲ. ಬಟ್ ನೋಡ್ಬೋದಲ್ವ, ಫೀಲ್ ಮಾಡ್ಬೋದು. ಅದಕ್ಕೆ ಅವನು ಆಚೆ ಕರ್ಕೊಂಡು ಹೋಗು ಅಂತ ಕೂಗಾಡ್ತಿದ್ದಾನೆ. ಆಚೆ ಸ್ವಲ್ಪ ಹೊತ್ತು ಮಗುನ ಆಟ ಆಡಿಸಿದ್ದಾಯಿತು. ದೋಸೆ ಮಾಡೋದಕ್ಕೆ ಅಕ್ಕಿನ ನೆನೆಸ್ಬೇಕಿತ್ತು. ಹಾಗಾಗಿ ನಾನು ಅಕ್ಕಿನ ನೆನೆಸೋದಕ್ಕೆ ಅಂತ ಬಂದೆ. ಸೊ ನಾನೀಗ ತೋರಿಸ್ತಿರೋ ರೀತಿ ನೀವು ಅಕ್ಕಿನ ನೆನೆಸಿದ್ರೆ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಚೆನ್ನಾಗಿರುತ್ತೆ ದೋಸೆ. ಸೊ ನಾನಿಲ್ಲಿ 2 ಲೋಟ ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಅವಲಕ್ಕಿನ 3 ಸೇಮ್ ಕ್ವಾಂಟಿಟಿಲಿ ತಗೋಬೇಕು. ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ನಾನು ತಗೊಂಡಿದ್ದೀನಿ. ಅದನ್ನು 3ರಿಂದ 4 ಸಾರಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೆನೆಸೋದಕ್ಕೆ ಇಡ್ತಾಯಿದ್ದೀನಿ. ಟೈಮ್ ಈಗ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಮಗುಗೆ ಊಟನ ಮಾಡಿಸ್ಬೇಕು. ಸೊ ಮಗು ಊಟ ರೆಡಿ ಮಾಡಿದ್ದೀನಿ. ಸೊ ಸ್ವಲ್ಪ ಬಿಸಿ ಮಾಡಬೇಕಿತ್ತು, ಹಾಗಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ. ಪಾಪುಗೆ ನೀರು ಬೇಕು ಅಂತ ಕೇಳ್ತಿದ್ದಾನೆ. ಅವನಿಗೆ ನೀರೇನಾದರೂ ಬೇಕು ಅಂದರೆ ಅವ್ನ ಕೈ ತೋರಿಸ್ತಾನೆ ನೀರು ಬೇಕು ಅಂತ. ಕೆಲವೊಂದು ಸಾರಿ ಏನಾದರೂ ಬೇಕು ಅಂದರೂ ಕೂಡ ಅವನು ಬಂದು ತೋರಿಸ್ತಾನೆ, ಇದು ಕೊಡು ಅಂತ. ಫ್ರೆಂಡ್ಸ್, ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ, ನೀವೇನಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಅನ್ನಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಹಾಗಾಗಿ ಅದು ಸ್ವಲ್ಪ ಬಿಸಿ ಆಗಲಿ, ನೀರು ಖಾಲಿ ಆಗಲಿ ಅಂದ್ಬಿಟ್ಟು
ಅನ್ನಕ್ಕೆ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ಕೆಳಗಡೆ ಇಳಿಯೋದಿಲ್ವಂತೆ. ಕೆಲವೊಂದು ಸಾರಿ ಮಕ್ಕಳು ಎತ್ಕೊಂಡೇ ಇರಬೇಕು ಅಂತ ಹಠ ಮಾಡ್ತಾರೆ. ಕೆಲವೊಂದು ಸಾರಿ ಕೆಳಗಡೆ ಇಳಿದು ಆಟ ಆಡ್ತಾರೆ. ಸೊ ನೋಡಿ, ಅವ್ನಿಗೆ ತಿನ್ನಿಸ್ಬೇಕು ಅಂದರೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು. ಮೊಬೈಲ್ ಕೊಡಬಾರ್ದು, ಸ್ಕ್ರೀನ್ನೆಲ್ಲ ತೋರಿಸ್ಬಾರ್ದು ಅಂದರೆ ಈ ರೀತಿ ನಾವು ಅವನಿಗೆ ಇಷ್ಟ ಆಗಿರೋದನ್ನು ಕೊಟ್ಟು ಅವನ ಜೊತೆ ಆಟ ಆಡಿಕೊಂಡು ತಿನ್ನಿಸ್ಬೇಕು. ಬಟ್ ತುಂಬಾ ಟೈಮ್ ಆಗುತ್ತೆ. ಮಿನಿಮಮ್ ಒಂದು 45 ಮಿನಿಟ್ಸ್ ಆದರೂ ಬೇಕಾಗುತ್ತೆ, ಯಾಕೆಂದರೆ ಬೇಗ ತಿನ್ನಲ್ಲ. ಬಟ್ ಮನೇಲಿ ಜನ ಇದ್ದರೆ, ತುಂಬ ಜನ ಇದ್ದರೆ ಏನಾಗುತ್ತೆ, ಅವ್ರ ಜೊತೆ ಆಟ ಆಡಿಕೊಂಡು ಅದು ಇದು ನೋಡಿಕೊಂಡು ತಿಂದುಬಿಡ್ತಾರೆ ಬೇಗ. ಬಟ್ ಒಬ್ಬೊಬ್ಬರೇ ಇದ್ದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಆಟ ಆಡೋದಕ್ಕೆ ಇರೋದಿಲ್ಲ. ಈ ರೀತಿ ಹಠ ಮಾಡೋದು ಮತ್ತು ಅಟೆನ್ಷನ್ ಸೀಕಿಂಗ್ ಅಂತಾರಲ್ಲ ಹಾಗೆ, ನಾವು ಅವ್ರನ್ನೇ ನೋಡ್ತಿರಬೇಕು ಅನ್ನೋ ರೀತಿ ಅವ್ರಿಗೆ ಮಕ್ಕಳಿಗೆ ಆ ಥರ ಅನಿಸುತ್ತೆ. ಸೊ ಹಂಗಾಗಿ ಅವ್ರು ಹಠ ಮಾಡೋದು ಜಾಸ್ತಿ ಮತ್ತು ಹಿಂದೆ ಹಿಂದೆ ಸುತ್ತೋದು ಜಾಸ್ತಿ. ಮಗುಗೆ ಸ್ವಲ್ಪ ಥಿಂಗ್ಸ್ನ ತೊಗೋಬೇಕಿತ್ತು ಮತ್ತು ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು. ಸೊ ಸ್ವಲ್ಪ ಅದೆಲ್ಲ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಆಚೆ ಹೋದ್ವಿ. ಸದ್ಯಕ್ಕೆ ಸ್ವಲ್ಪ ಮಳೆ ನಿಂತಿತ್ತು. ಸೊ ಆ ಗ್ಯಾಪಲ್ಲಿ ಹೋಗಿ ಬರೋಣ ಅಂತ ಹೊರಟ್ವಿ, ಏಕೆಂದರೆ ಮತ್ತೆ ಮಳೆ ಸ್ಟಾರ್ಟ್ ಆದರೆ ನಿಲ್ಲೋದಿಲ್ಲ. ಸೋನೆ ಅಂದರೆ ಹಾಗೆ ಅಂತೆ, ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿವರೆಗೂ ಬರ್ತಿರುತ್ತೆ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಮಳೆ ಬೇಗ ನಿಲ್ಲಲ್ಲ ಅಂತ ಕೂಡ ಹೇಳ್ತಾರೆ. ಸೊ ನಾವು ಸ್ವಲ್ಪ ಫೇಸ್ ವಾಶ್ ಮತ್ತು ಮಗುಗೆ ಕ್ರೀಮ್ ಖಾಲಿಯಾಗಿತ್ತು, ಹಾಗಾಗಿ ಅದೆಲ್ಲ ತಗೊಂಡು ಮಗುಗೆ ತಿನ್ನೋದಕ್ಕೆ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು. ಸೊ ಅದನ್ನು ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಶಾಪಿಂಗ್ ಮುಗಿಸಿ ಮನೆಗೆ ಬಂದು ನಾನು ರಾತ್ರಿ ಊಟನ ರೆಡಿ ಮಾಡಬೇಕಿತ್ತು. ಸೊ ಹಾಗಾಗಿ ಬೇಗ ಬೇಗ ಶಾಪಿಂಗ್ನ ಮುಗಿಸ್ಕೊಂಡ್ವಿ. ಅಣ್ಣ ಅಷ್ಟೇ ತಗೊಂಡು ಮನೆಗೆ ರಿಟರ್ನ್ ಆದ್ವಿ. ನಮ್ಮ ಮಾವ ಮಗು ಜೊತೆ ಆಟಾಡ್ತಾ ಇದ್ದಾರೆ. ಮಗುನ ಯಾವಾಗೆಲ್ಲ ಆಟ ಆಡಿಸ್ತೀವಿ ಅವಾಗೆಲ್ಲ ಆರ್ಲಿನ ಕೂಡ ಆಟ ಆಡಿಸ್ಬೇಕಂತೆ, ಇಲ್ಲಾಂದ್ರೆ ಅವ್ನು ಈ ರೀತಿ ಜಗಳ ಮಾಡೋದು. ಸೊ ಅವ್ನು ಕೂಡ ಆಟ ಆಡಬೇಕು ಮಗು ಜೊತೆ ಅಂತ. ತುಂಬಾ ಕೇರ್ ಮಾಡ್ತಾನೆ ಮಕ್ಕಳನ್ನ. ಯಾರ ಮೇಲಾದರೂ ಪೆಟ್ಟಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕೇರ್ ಮಾಡುತ್ತೆ ಅಂತ. ನಮಗೆ ಗೊತ್ತಾಗಲ್ಲ, ಬಟ್ ಅದು ಕೇರ್ ಮಾಡೋದಕ್ಕೆ ಆ ರೀತಿ ಆಡ್ತಿರುತ್ತೆ ಅಂತ. ಆದ್ರೂ ಪೆಟ್ಟಿರೋರ ಮನೇಲಿ ನಮ್ಮ ಹುಷಾರಲ್ಲಿ ನಾವಿರಬೇಕಾಗುತ್ತೆ. ಯಾಕೆ ಅಂದರೆ ನಾಯಿ ಆಗಲಿ ಬೆಕ್ಕಾಗಲಿ ಅದ್ರ ಮೂಡ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ರಾತ್ರಿ ಊಟಕ್ಕೆ ಮಟನ್ ತಂದಿದ್ದರು. ಸೊ ಮಟನ್ ಸಾಂಬಾರನ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಮಟನ್ನ ನೀಟಾಗಿ ತೊಳ್ಕೊಬೇಕು. 2-3 ಸರಿ ತೊಳ್ಕೊಂಡ್ರೆ ಒಳ್ಳೆಯದು. ಸೊ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಮಟನ್ನ ಸೇರಿಸಿ ಅದನ್ನು ನೀಟಾಗಿ ಹುರಿತಾ ಇದ್ದೀನಿ. ಯಾಕೆ ಅಂದರೆ ಮಟನಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು, ಹಾಗಾಗಿ ಅದನ್ನು ನೀಟಾಗಿ ಹುರ್ಕೋಬೇಕು. ಸೊ ಡ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತೀನಿ. ಮತ್ತು ಮಸಾಲೆಗೆ ನಾನು 2 ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಟೊಮೊಟೊ 1, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ ಮತ್ತು ಲವಂಗ 2 ಚೂರುಗಳನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ತೆಂಗಿನಕಾಯಿನ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಧನಿಯಾ ಪೌಡರು ಮತ್ತು 2 ಸ್ಪೂನ್ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಅರಿಶಿನ ಸೇರಿಸ್ಕೋತೀನಿ. ಮತ್ತು ಇನ್ನೊಂದು ಟೀ ಸ್ಪೂನಲ್ಲಿ 2 ಸ್ಪೂನು ಇಲ್ಲ 3 ಸ್ಪೂನಷ್ಟು ಕಡಲೆನ ಸೇರಿಸ್ಕೋತೀನಿ.
ಆ್ಯಕ್ಚುಲಿ ನೀವು ಹಸಿಯಾಗಿಯೇ ಮಸಾಲೆನ ಹಾಕ್ಕೋಬೋದು. ಇಲ್ಲ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಹುರ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾದಮೇಲೆ ಬಾಕಿ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ನೀವು ಮಸಾಲೆನ ರೆಡಿ ಮಾಡ್ಕೊಳ್ಬೋದು. ಎರಡೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಎರಡೂ ಕೂಡ ಟ್ರೈ ಮಾಡಿದ್ದೀನಿ. ಸೊ ತುಂಬ ಬೇಗ ಬೇಕು ಅಂದರೆ ನಾನು ಈ ರೀತಿ ಹುರ್ಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲ. ಸೊ ಸಿಂಪಲ್ಲಾಗಿ ಹಾಗೇ ಹಾಕ್ತೀನಿ. ಸ್ವಲ್ಪ ಟೈಮ್ ಇದೆ ಮತ್ತು ಮಟನ್ ಕೂಡ ಜಾಸ್ತಿ ಇದೆ ಅಂದರೆ ನಾನು ಹುರ್ಕೊಂಡು ಹಾಕ್ಕೋತೀನಿ. ಸೊ ನೋಡಿ, ಮಟನ್ ಎಲ್ಲ ನೀರೆಲ್ಲ ಡ್ರೈ ಆಗಿತ್ತು. ಸೊ ಇದಕ್ಕೆ ನಾನೀಗ ಮಟನ್ ಮಸಾಲೆನ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಆ್ಯಕ್ಚುಲಿ ಸ್ವಲ್ಪ ಮಸಾಲೆನ ಹಾಕಿದ್ಮೇಲೆ ಮಸಾಲೆ ಸ್ಮೆಲ್ಲ ಹೋಗೋವರೆಗೆ ಸ್ವಲ್ಪ ಬಿಡಬೇಕು ಕುದಿಯೋದಕ್ಕೆ. ಸೊ ಅದಾದಮೇಲೆ ನಾನು ನೀರನ್ನು ಸೇರಿಸಿ ಅದಕ್ಕೆ ಉಪ್ಪನ್ನು ಸೇರಿಸ್ಕೋತೀನಿ. ಸೊ ಫ್ರೆಂಡ್ಸ್, ಸಾಂಬಾರು ರೆಡಿಯಾಗಿದೆ. ಆ್ಯಕ್ಚುಲಿ ನಾನು 2-3 ವಿಷಲ್ನ ಹಾಕ್ಸಿದ್ದೀನಿ. ಮಟನ್ ಸ್ವಲ್ಪ ಎಳೆದಾಗಿತ್ತು, ಹಾಗಾಗಿ ಜಾಸ್ತಿ ವಿಷಲ್ ಹಾಕ್ಸೋಕ್ಕೆ ಹೋಗಿಲ್ಲ. ಸಾಕು ಅಷ್ಟು ವಿಷಲ್. ಊಟ ಎಲ್ಲ ಆಯಿತು. ಸೊ ನೆನೆಸಿರೋ ಅಕ್ಕಿನ ರುಬ್ಬಿ ಎತ್ತಿಟ್ಟು ಮಲ್ಕೋಬೇಕು. ಹಾಗಾಗಿ ನಾನು ರುಬ್ತಾ ಇದ್ದೀನಿ. ಬೆಳಗ್ಗೆ ಮಟನ್ ಸಾಂಬಾರು ಜೊತೆಗೆ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಇಡ್ಲಿ ಆದರೂ ಕೂಡ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.